Welcome to Girl by the Tracks Part 2. In the Part 1 video, you watched that Roma fell down from the moving train and the Balashwar from the opposite train, who is the only one person who is going to help her. He picked up her and moved to the road, and he implored the motorists and who are drove by there, but nobody is helped him. ಕಳೆದ ಒಂದು ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾರ್ಟ್ 1 ವಿಡಿಯೋದಲ್ಲಿ ರೋಮಾ ಟ್ರೈನಿಂದ ಬಿದ್ದಿರ್ತಾಳೆ. ಅದನ್ನು ನೋಡಿರ್ತಕ್ಕಂಥ ಒಬ್ಬ ಬಲೇಶ್ವರ್ ರೋಮಾಳ ಸಹಾಯಕ್ಕಾಗಿ ಒಬ್ಬನೇ ಧಾವಿಸಿ ಬರ್ತಾನೆ. ಯಾರೂ ಬರೋದಿಲ್ಲ. ರೋಮಾಳನ್ನು ತಗೊಂಡು ಪಕ್ಕದಲ್ಲಿರ್ತಕ್ಕಂಥ ರೋಡ್ಗೆ ಹೋಗಿ ಅಲ್ಲಿ ಬರ್ತಕ್ಕಂತಹ ಬೈಕ್ ಸವಾರರನ್ನು ಕೇಳ್ಕೊಳ್ತಾನೆ, ತನ್ನ ತಂಗಿಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ. ಯಾರೊಬ್ಬರು ಸಹ ಬಲೇಶ್ವರ್ನ ಸಹಾಯಕ್ಕಾಗಿ ಬರೋದಿಲ್ಲ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಲೆಟ್ ಅಸ್ ವಾಚ್ ದ ಪಾರ್ಟ್ 2 ಗರ್ಲ್ ಬೈ ದ ಟ್ರ್ಯಾಕ್ಸ್. ಅವನು ಇನ್ನೇನು ಎಲ್ಲ ತನ್ನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾನೆ ಅನ್ನೋಷ್ಟರಲ್ಲಿ ಅ ಟೆಂಪೋ ಟ್ರಕ್ ಪುಲ್ಡ್ ಓವರ್ ಆ್ಯಂಡ್ ಇಟ್ಸ್ ಡ್ರೈವರ್ ಅ ಮಿಡ್ಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ ಸ್ಟೆಪ್ಡ್ ಔಟ್. ಆಗ ಒಂದು ಟೆಂಪೋ ಟ್ರಕ್ ಡ್ರೈವರ್ ಏನು ಮಾಡ್ತಾನೆ, ಪುಲ್ಡ್ ಓವರ್, ಆ ಟೆಂಪೋ ಟ್ರಕ್ಕನ್ನು ಒಂದು ಸೈಡ್ಗೆ ನಿಲ್ಲಿಸಿ ಅಲ್ಲಿಂದ ಇಳಿದು ಬರ್ತಾನೆ. ಹಿ ವಾಸ್ ಎ ಮಿಡ್ಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ. ಅವನೊಂದು ಮಧ್ಯ ವಯಸ್ಸಿನ ಒಬ್ಬ ಗುಜರಾತಿ ಭಾಷೆಯನ್ನು ಮಾತಾಡ್ತಕ್ಕಂಥ ಒಬ್ಬ ಡ್ರೈವರ್ ಬರ್ತಾನೆ. ಹೆಲ್ಪ್ ಮೀ, ಬಲೇಶ್ವರ್ ಪ್ಲೀಡೆಡ್, ಆ್ಯಂಡ್ ದೆನ್ ಮ್ಯಾನ್ ಹೆಲ್ಪ್ಡ್ ಬಲೇಶ್ವರ್ ಲೇ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್. ಬಲೇಶ್ವರ್ ಕೇಳ್ಕೊತಾನೆ, ಹೆಲ್ಪ್ ಮೀ, ಸಹಾಯ ಮಾಡಿ ಅಂದ ತಕ್ಷಣ ದ ಮ್ಯಾನ್ ಹೆಲ್ಪ್ಡ್ ಬಲೇಶ್ವರ್, ಆ ಡ್ರೈವರ್ ಬಂದು ಬಲೇಶ್ವರ್ನಿಗೆ ಸಹಾಯ ಮಾಡಿ ರೋಮಾಳನ್ನು ಆ ಬ್ಯಾಕ್ ಸೈಡ್ ಆಫ್ ಹಿಸ್ ಟ್ರಕ್, ಅವನ ಟ್ರಕ್ನ ಒಂದು ಹಿಂದುಗಡೆ, ಆ ಟೆಂಪೋನ ಹಿಂದುಗಡೆ ತಗೊಂಡೋಗಿ ಮಲಗಿಸ್ತಾನೆ. ದೆನ್ ಅಟ್ ದ ಸಡನ್ಲಿ ದ ಟೈಮ್ ದ ಪೊಲೀಸ್ ಕಾನ್ಸ್ಟೇಬಲ್, ಆ ಟ್ರಾಫಿಕ್ ಕಾನ್ಸ್ಟೇಬಲ್ ಕೇಮ್ ದೇರ್. ಆಗ ಆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಬರ್ತಾನೆ. ಅ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್, ಟೇಕ್ ದ ಗರ್ಲ್ ಟು ಏರಿಯೋಲಿ ಸಜೆಸ್ಟೆಡ್ ದಿ ಕಾಪ್. ಆ ಕಾಪ್ ಬಂದವನು ಏನು ಮಾಡ್ತಾನೆ, ಅವ್ರಿಗೊಂದು ಸಜೆಷನನ್ನು ಕೊಡ್ತಾನೆ. ಟೇಕ್ ದ ಗರ್ಲ್ ಟು ಏರಿಯೋಲಿ, ಏರಿಯೋಲಿ ಅಂತಕ್ಕಂಥ ಸ್ಥಳ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾನೆ. ದರ್ ಈಸ್ ಎ ಹಾಸ್ಪಿಟಲ್ ದೇರ್, ಅಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ಅಂತ. ಬಟ್ ಬಲೇಶ್ವರ್ ಡಿಸ್ಅಗ್ರೀಡ್, ಆದರೆ ಬಲೇಶ್ವರ್ ಅದನ್ನು ಒಪ್ಕೊಳ್ಳಿಲ್ಲ. ಬಿಕಾಸ್ ಏರಿಯೋಲಿ ವಾಸ್ ಅಟ್ ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ. ಅವರಿರ್ತಕ್ಕಂಥ ಸ್ಥಳದಿಂದ ಆ ಏರಿಯೋಲಿ ಅಂತಕ್ಕಂಥದ್ದು 10 ಕಿಲೋಮೀಟರ್ ದೂರದಲ್ಲಿತ್ತೆ. ಅದಕ್ಕೆ ಬಲೇಶ್ವರ್ ವಾಸ್ ಡಿಸ್ಅಗ್ರೀಡ್, ಅದನ್ನು ಬಲೇಶ್ವರ್ ಒಪ್ಕೊಳ್ಳಿಲ್ಲ ಏರಿಯೋಲಿಗೆ ಹೋಗೋದಕ್ಕೆ. ದೆನ್ ದೆರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಸೆಡ್ ಬಲೇಶ್ವರ್. ಬಲೇಶ್ವರ್ ಹೇಳ್ತಾನೆ, ದರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್, ಕ್ಲೋಸರ್ ಪ್ಲೇಸ್, ಹತ್ತಿರದಲ್ಲೇ ಒಂದು ಸ್ಥಳ ಇದೆ, ಐ ನೋ, ನನಗೆ ಗೊತ್ತಿದೆ ಅಂತ ಬಲೇಶ್ವರ್ ಹೇಳ್ತಾನೆ. 10 minutes ಲೇಟರ್ ದೇ ಅರೈವ್ಡ್ ಅಟ್ ಅ ಸ್ಮಾಲ್ ಹಾಸ್ಪಿಟಲ್ ವೇರ್ ನರ್ಸಸ್ ಹೆಲ್ಪ್ಡ್ ಟೇಕ್ ದಿ ಯಂಗ್ ವುಮೆನ್ ಇನ್. 10 ನಿಮಿಷದಲ್ಲಿ ಅವರು ಒಂದು ಸಣ್ಣ ಹಾಸ್ಪಿಟಲ್ ಬಂದು ನಿಂತ್ಕೋತಾರೆ. ಅಲ್ಲಿರ್ತಕ್ಕಂಥ ನರ್ಸಸ್ ಹೆಲ್ಪ್ಡ್ ಟೇಕ್ ದಿ ಯಂಗ್ ವುಮೆನ್ ಇನ್, ಆ ಒಂದು ರೋಮಳನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಆ್ಯಸ್ ದ ಫ್ಯಾಕಲ್ಟಿ ಲ್ಯಾಕ್ಡ್ ಪರ್ಸನಲ್ ಆ್ಯಂಡ್ ಎಕ್ವಿಪ್ಮೆಂಟ್, an on-duty physician wasn't able to do more than give basic first aid. He advised that she be moved to a nearby hospital. ಆದರೆ ಅಲ್ಲಿ ಫ್ಯಾಕಲ್ಟಿ ಲ್ಯಾಕ್ಡ್ ಆ್ಯಂಡ್ ಪರ್ಸನಲ್ ಎಕ್ವಿಪ್ಮೆಂಟ್ಸ್, ಆದರೆ ಆ ಹಾಸ್ಪಿಟ್ಲಲ್ಲಿ ಸರಿಯಾದಂತಹ ಒಬ್ಬ ನುರಿತ ವೈದ್ಯರು, ವೈದ್ಯರು ಇರೋದಿಲ್ಲ. ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಅವಳಿಗೆ ಬಿದ್ದಿರತಕ್ಕಂಥ ಗಾಯಗಳಿಗೆ ಒಂದು ಎಕ್ಸ್ರೇ ಮಾಡೋದಕ್ಕೆ ಅಥವಾ ಸ್ಕ್ಯಾನ್ ಮಾಡೋದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ. ಆನ್ ಡ್ಯೂಟಿ ಫಿಸಿಷಿಯನ್, ಅಲ್ಲಿರ್ತಕ್ಕಂಥ ಒಬ್ಬ ಫಿಸಿಷಿಯನ್ ಏನು ಮಾಡ್ತಾರೆ, ವಾಸ್ ಏಬಲ್ ಟು ಗಿವ್ ಓನ್ಲಿ ದ ಬೇಸಿಕ್ ಫಸ್ಟ್ ಏಡ್. ಅವಳಿಗೆ ಒಂದು ಫಸ್ಟ್ ಏಡ್ ಮೀನ್ಸ್ ಪ್ರಥಮ ಚಿಕಿತ್ಸೆ ಅಂತ, ಆ ಗಾಯಗಳನ್ನೆಲ್ಲ ತೊಳೆದು ರಕ್ತ ಬರದೇ ಇರೋ ಥರ ಅದನ್ನು ನಿಲ್ಲಿಸಿ ಒಂದು ಫಸ್ಟ್ ಏಡನ್ನು ಮಾತ್ರ ಕೊಡ್ತಾರೆ. ಆ್ಯಂಡ್ ಹಿ ಅಡ್ವೈಸ್ ಶಿ ಬಿ ಮೂವ್ ಟು ಎ ನಿಯರ್ ಬೈ ಹಾಸ್ಪಿಟಲ್. ಡಾಕ್ಟರ್ ಬೇಗ ಹೇಳ್ತಾರೆ, ಇವಳನ್ನು ಹತ್ತಿರದಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ. ದೆನ್ ದ ಡ್ರೈವರ್ ಆ್ಯಂಡ್ ಬಲೇಶ್ವರ್ ಟುಕ್ ದಿ ಗರ್ಲ್ ಅಗೇನ್ ಬ್ಯಾಕ್ ಟು ದಿ ಟ್ರಕ್. ಮತ್ತು ಅವಳನ್ನು ಆ ಒಂದು ಟೆಂಪೋ ಟ್ರಕ್ನ ಬ್ಯಾಕ್ಗೆ ಬಂದು ಸೇರಿಸ್ಕೋತಾರೆ. ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್, ರೋಮಾ ಸ್ಟೀರ್ಡ್ ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್. ಹಾಸ್ಪಿಟ್ಲಿಂದ ಇನ್ನೇನು ವೆಹಿಕಲ್ ಹೋಗಬೇಕಾದ್ರೆ ಲರ್ಚ್ಡ್ ಫಾರ್ವರ್ಡ್, ಸಡನ್ನಾಗಿ ಮುಂದಕ್ಕೆ ಮೂವ್ ಆದಾಗ ರೋಮಾ ಸ್ಟೀರ್ಡ್, ಮಲಗಿರ್ತಕ್ಕಂಥ ರೋಮಾ ಬೇರೆ ಕಡೆ ತಿರುಗಿಬಿಟ್ಟು ಏನಾಗ್ತಾಳೆ, ಶಿ ಓಪನ್ಡ್ ಹರ್ ಐಸ್, ಅವಳ ಕಣ್ಣನ್ನು ತೆರಿತಾಳೆ. ಅದನ್ನು ನೋಡಿದ ತಕ್ಷಣ ಬಲೇಶ್ವರ್, ವಾಟ್ಸ್ ಯುವರ್ ನೇಮ್ ಆಸ್ಕ್ಡ್ ಬಲೇಶ್ವರ್ ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ, ಫಿಯರಿಂಗ್ ದಟ್ ಶಿ ವುಡ್ ಬ್ಲಾಕ್ ಔಟ್ ಒನ್ಸ್ ಮೋರ್.
ಬಾಲೇಶ್ವರ್ ಏನು ಮಾಡ್ತಾನೆ, ಅವಳು ಕಣ್ಣು ತೆಗೆದಿದ್ದನ್ನು ನೋಡಿ, ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು, ಹೂಮ್ ಕೆನ್ ಐ ಕಾಲ್, ನಾನು ಯಾರು ಕಾಲ್ ಮಾಡಲಿ ಅಂತ ಬೇಗನೆ ಕೇಳ್ತಾನೆ. ಯಾಕೆ ಅಂದರೆ ಅವನಿಗೆ ಗೊತ್ತು ಎಗೇನ್ ಶಿ ವುಡ್ ಬ್ಲಾಕ್ ಔಟ್ ಒನ್ಸ್ ಮೋರ್, ಮತ್ತೆ ಅವಳು ಪ್ರಜ್ಞೆ ತಪ್ಬೋದು ಅಂತೇಳಿ ಕ್ವಿಕ್ಕಾಗಿ ಕೇಳ್ತಾನೆ. ಮೈ ಬ್ರದರ್ ದಿನೇಶ್, ಸಿ ಸೆಟ್, ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್. ರೋಮಾ ಏನು ಮಾಡ್ತಾಳೆ, ಮೈ ಬ್ರದರ್ ದಿನೇಶ್, ನನ್ನ ಅಣ್ಣ ದಿನೇಶನಿಗೆ ಫೋನ್ ಮಾಡಿ ಅಂತ ಹೇಳಿ ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್, ಸ್ಲೋ ಆಗಿ ದಿನೇಶನ ಸೆಲ್ ಫೋನ್ ನಂಬರನ್ನು ಹೇಳ್ತಾಳೆ. ಬಲೇಶ್ವರ್ ಮೆಮೊರೈಸ್ಡ್ ದ ನಂಬರ್ ಗಿವನ್ ಬೈ ರೋಮಾ ಕೊಟ್ಟಂತಹ ಫೋನ್ ನಂಬರನ್ನು ಬಲೇಶ್ವರ್ ಏನು ಮಾಡ್ತಾನೆ, ಹಾಗೆ ಮೆಮೊರೈಸ್ ಮಾಡ್ಕೋತಾನೆ, ಅದನ್ನು ಜ್ಞಾಪಕದಲ್ಲಿ ಇಟ್ಕೋತಾನೆ. ದೆನ್ ಅವರು ಏನು ಮಾಡ್ತಾರೆ, ಅಲ್ಲಿಂದ ಆ ಒಂದು ಫೋನ್ ನಂಬರನ್ನು ತಗೊಂಡಂತಹ ಬಲೇಶ್ವರ್ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಹಿ ಆಸ್ಕ್ಡ್ ಫೋನ್ ವಿತ್ ಡ್ರೈವರ್, ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ಬಲೇಶ್ವರ್ ಆಸ್ಕ್ಡ್ ಆ್ಯಂಡ್ ದ ಡ್ರೈವರ್ ಪಾಸ್ಡ್ ಹಿಮ್ ಹಿಸ್ ಫೋನ್. ದಿನೇಶ್ ಬಾಯ್, ಎ ಯಂಗ್ ವಾಯ್ಸ್ ಆಸ್ಕ್ಡ್, ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ fallen off a train and were taking her to Divine Hospital in Gansoli. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ಚಾಚಾ ತಾತ ನಿನ್ನ ಮೊಬೈಲನ್ನು ಕೊಡ್ತೀರಾ ಅಂತ ಬಲೇಶ್ವರ್ ಕೇಳ್ತಾನೆ. ಡ್ರೈವರ್ ಪಾಸ್ಡ್ ಇಸ್ ಮೊಬೈಲ್, ಡ್ರೈವರ್ ಅವನಿಗೆ ಮೊಬೈಲ್ ಕೊಟ್ಟ ತಕ್ಷಣ ಫೋನ್ ಮಾಡಿ, ದಿನೇಶ್ ಬಾಯ್, ದಿನೇಶ್ ಅಣ್ಣ, ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ದಿ ಟ್ರೈನ್ ಆ್ಯಂಡ್ ವಿ ಆರ್ ಟೇಕಿಂಗ್ ಹರ್ ಟು ದಿ ಡಿವೈನ್ ಹಾಸ್ಪಿಟಲ್ ಇನ್ ಗನ್ಸೋಲಿ. ನಿನ್ನ ತಂಗಿ ರೋಮಾ ಟ್ರೈನಿಂದ ಬಿದ್ದೋಗಿದ್ದಾಳೆ, ನಾವು ಅವಳನ್ನು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಗನ್ಸೋಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿಗೆ ಬಾ ಅಂತ ಹೇಳಿ ದಿನೇಶನಿಗೆ ಮೆಸೇಜನ್ನು ಕೊಡ್ತಾನೆ. ದೆನ್ ರೋಮಾ ಅರೈವ್ಡ್ ಅಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮಿನಿಟ್ಸ್ ಲೇಟರ್. Dr. Anil Agarwal, the medical director there, seeing the extent of Roma's injuries, admitted her immediately to the ICU without any paperwork. ಅವರು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಅಲ್ಲಿ ಡಾಕ್ಟರ್ ಅನಿಲ್ ಅಗ್ರವಾಲ್ ಒಬ್ಬ ಮೆಡಿಕಲ್ ಡೈರೆಕ್ಟರ್ ಇರ್ತಾರೆ. ಸೀಯಿಂಗ್ ದಿ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್, ರೋಮಾಳಿಗೆ ಬಿದ್ದಿರ್ತಕ್ಕಂಥ ಇಂಜುರೀಸ್, ಗಾಯಗಳ ಒಂದು ಎಕ್ಸ್ಟೆಂಟ್, ತೀವ್ರತೆಯನ್ನು ನೋಡಿಬಿಟ್ಟು ಅಡ್ಮಿಟೆಡ್ ಇಮಿಡಿಯೇಟ್ಲಿ ಟು ದಿ ICU, ಅವಳನ್ನು ತಕ್ಷಣ ICUಗೆ ಅಡ್ಮಿಟ್ ಮಾಡ್ಕೋತಾರೆ. ವಿತೌಟ್ ಎನಿ ಪೇಪರ್ ವರ್ಕ್, ಯಾವುದೇ ರೀತಿ ಪೇಪರ್ ವರ್ಕ್, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಬಾ, ಅಡ್ಮಿಟ್ ರಿಪೋರ್ಟ್ ತಗೋಬಾ, ಪೇಪರ್ಸ್ ಯಾವುದೇ ರೀತಿ ಪೇಪರ್ ವರ್ಕ್ ಇಲ್ಲದೇ ICUಗೆ ಅಡ್ಮಿಟ್ ಮಾಡ್ಕೊಳ್ತಾರೆ. ICU ಮೀನ್ಸ್ ಇಂಟೆನ್ಸಿವ್ ಕೇರ್ ಯೂನಿಟ್, ತೀವ್ರ ನಿಗಾ ಘಟಕ ಅಂತಾರಲ್ವ, ಅಲ್ಲಿಗೆ ಅವಳನ್ನು ಅಡ್ಮಿಟ್ ಮಾಡ್ಕೋತಾರೆ. That was when they noticed that the driver, having done all he could, had slipped away with his truck. Oh, I could not thank him, Baleshwar thought. ಅವಳನ್ನು ICUಗೆ ಹಾಕ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಇಷ್ಟೆಲ್ಲ ಅವಳನ್ನು ICUವರೆಗೂ ಕರ್ಕೊಂಬರೋದಕ್ಕೆ ಹೆಲ್ಪ್ ಮಾಡಿರ್ತಕ್ಕಂತಹ ಒಬ್ಬ ಡ್ರೈವರ್, ಹಿ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್ ಸ್ಲಿಪ್ಡ್ ಅವೇ ವಿತ್ ಹಿಸ್ ಟ್ರಕ್, ಅವನೇನು ಮಾಡ್ತಾನೆ, ಯಾರಿಗೂ ಹೇಳ್ದೇ ಅವನ ಟೆಂಪೋ ಟ್ರಕ್ಕನ್ನು ತಗೊಂಡು ಅಲ್ಲಿಂದ ಸ್ಲಿಪ್ಡ್ ಅವೇ ಹೊರಟೋಗಿರ್ತಾನೆ. ದೆನ್ ಬಲೇಶ್ವರ್, ಹೋ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್, ಬಲೇಶ್ವರ್ ಮನಸ್ಸಲ್ಲಿ ಅಂದ್ಕೋತಾನೆ, ಅಯ್ಯೋ ನಾನು ಅವನಿಗೊಂದು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲಿಲ್ವಲ್ಲ ಆ ಒಂದು ಟೆಂಪೋ ಟ್ರಕ್ ಡ್ರೈವರ್ಗೆ. ಥ್ಯಾಂಕ್ ಹಿಮ್, ಅವನಿಗೆ ಯಾರಿಗೆ, ಟೆಂಪೋ ಟ್ರಕ್ ಡ್ರೈವರ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ಲ ಅಂತ ಬಲೇಶ್ವರ್ ಮನಸ್ಸಲ್ಲೇ ಅಂದ್ಕೋತಾನೆ. ದೆನ್ ಡೇಸ್ ಪಾಸ್ಡ್, ಅಲ್ಲಿ ಎಲ್ಲರೂ ಅವರ ಅಣ್ಣ ಎಲ್ಲ ಬಂದಾದಮೇಲೆ Baleshwar had even revisited the spot where Roma had fallen, looking for her belongings because Dinesh had told him that her cell phone and handbags were missing. Not far from the spot, a railway employee assured Baleshwar that some of Roma's belongings had been found. And the next day ಏನಾಗ್ತಾನೆ, ಬಲೇಶ್ವರ್ ರಿವಿಸಿಟೆಡ್ ದಿ ಸ್ಪಾಟ್, ರೋಮಾ ಬಿದ್ದಿರ್ತಕ್ಕಂಥ ಒಂದು ಸ್ಪಾಟ್ಗೆ ರಿವಿಸಿಟ್ ಮಾಡಿರ್ತಾನೆ. ಲುಕಿಂಗ್ ಫಾರ್ ಅವರ್ ಬಿಲಾಂಗಿಂಗ್ಸ್, ರೋಮಾಳಿಗೆ ಸೇರಿರ್ತಕ್ಕಂಥ ವಸ್ತುಗಳನ್ನು ಹುಡುಕೊಂಡು ಹೋಗಿರ್ತಾನೆ. ಯಾಕೆಂದರೆ ದಿನೇಶ್ ಆಡ್ ಇನ್ಫಾರ್ಮಿಮ್, ಆ ದಿನೇಶ್ ಏನು ಮಾಡಿರ್ತಾನೆ, ಹೇಳಿರ್ತಾನೆ ಅವರ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ಸ್ ವರ್ ಮಿಸ್ಸಿಂಗ್, ರೋಮಾಳ ಸೆಲ್ ಫೋನು ಹ್ಯಾಂಡ್ ಬ್ಯಾಗ್ ಇಲ್ಲ ಅಂತ ಹೇಳಿರೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಲೇಶ್ವರ್ ಮತ್ತೆ ಆ ಸ್ಪಾಟ್ಗೆ ಹೋಗ್ತಾನೆ. ನಾಟ್ ಫಾರ್ ಫ್ರಮ್ ದ ಸ್ಪಾಟ್, ಆ ಸ್ಪಾಟ್ನಿಂದ ತುಂಬ ದೂರದಲ್ಲೇ ಏನಿಲ್ಲ, ಹತ್ತಿರದಲ್ಲೇ ಒಬ್ಬ ರೈಲ್ವೆ ಎಂಪ್ಲಾಯಿ ಹೇಳ್ತಾನೆ ದಟ್ ರೋಮಾ ಬಿಲಾಂಗ್ಸಿಂಗ್ ಹ್ಯಾಡ್ ಬೀನ್ ಫೌಂಡ್, ರೋಮಾಳಿಗೆ ಸೇರಿರ್ತಕ್ಕಂಥ ಎಲ್ಲ ವಸ್ತುಗಳು ಸಿಕ್ಕಿದೆ ಅಂತೇಳಿ ಬಲೇಶ್ವರ್ನಿಗೆ ಹೇಳಿ ಆ ವಸ್ತುಗಳನ್ನು ಕೊಡ್ತಾನೆ. ಸಿ ಹಿಯರ್ ಈಸ್ ದಿ ರಿಯಲ್ ಬಲೇಶ್ವರ್, ಇವನೇ ಆ ಬಲೇಶ್ವರ್. ಆ ಒಂದು ರೈಲ್ವೆ ಟ್ರ್ಯಾಕ್, ರೋಮಾಳು ಬಿದ್ದಿರ್ತಕ್ಕಂಥ ಟ್ರ್ಯಾಕ್ ಬಳಿ ಹೋದಾಗ ಅವನ ಒಂದು ಫೋಟೋ, ಈಸ್ ದ ರಿಯಲ್ ಬಲೇಶ್ವರ್. ಆ್ಯಂಡ್
the Roma. She is the real Roma, and in a few days Roma made a full recovery. ಕೆಲವೇ ದಿನಗಳಲ್ಲಿ ಅವಳು ಎಲ್ಲ ಚೇತರಿಸ್ಕೋತಾಳೆ. ಅವಳು ಹಾಸ್ಪಿಟ್ಲಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾಳೆ, ಐ ಕೆನಾಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಲೇಶ್ವರ್ ಹ್ಯಾಡ್ ಬೀನ್ ದೇರ್. ಐ ಕೆನಾಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್. ನಾನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ, ಏನಾಗ್ತಾಯಿತ್ತೋ ಏನೋ ಬಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್. ಬಲೇಶ್ವರ್ ಏನಾದರೂ ಅಲ್ಲಿ ಬರಲಿಲ್ಲ ಅಂದಿದ್ರೆ ಏನಾಗ್ತಾಯಿತ್ತೋ ಏನೋ, ವಾಟ್ ವುಡ್ ಹ್ಯಾವ್ ಹ್ಯಾಪನ್, ಏನಾಗ್ತಾ ಇತ್ತ ಏನೋ ನನಗೆ ಆಗ ನನ್ನ ಕೈಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ಮಾತನ್ನು ರೋಮಾ ಹೇಳ್ತಾಳೆ. ದೆನ್ ನೆಕ್ಸ್ಟ್, ಐ ಥಿಂಕ್ ಇಟ್ಸ್ ಅಸ್ಟಾನಿಷಿಂಗ್ ದಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ದ ಟ್ರೈನ್ ಆ್ಯಂಡ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ. ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್. ರೋಮಾ ಹೇಳ್ತಕ್ಕಂಥ ಮಾತು. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಷಿಂಗ್ ದಟ್, ಇದೊಂದು ರೀತಿ ಆಶ್ಚರ್ಯ, ನಂಬೋಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು, ದಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ದ ಟ್ರೈನ್ ಆ್ಯಂಡ್ ರಿಸ್ಕ್ ಈಸ್ ಲೈಫ್ ಫಾರ್ ಮೀ. ಒಬ್ಬ ಸ್ಟ್ರೇಂಜರ್, ಅಪರಿಚಿತ, ಜಂಪ್ ಆಫ್ ದ ಟ್ರೈನ್, ಹೋಗ್ತಾ ಇರ್ತಕ್ಕಂಥ ಟ್ರೈನಿಂದ ಜಂಪ್ ಮಾಡಿ ರಿಸ್ಕ್ ಈಸ್ ಲೈಫ್ ಫಾರ್ ಮೀ, ಅವನ ಜೀವವನ್ನು ರಿಸ್ಕ್ ಇಟ್ಟು ನನಗೋಸ್ಕರ, ನನ್ನ ಕಾಪಾಡೋದಕ್ಕೋಸ್ಕರ ಅವನ ಲೈಫನ್ನು ಕೂಡ ಲೆಕ್ಕಿಸದೆ ಜಂಪ್ ಮಾಡಿ ನನ್ನನ್ನು ಕಾಪಾಡಿದ್ದಾನೆ. ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್. ಬಲೇಶ್ವರನ ಒಂದು ಋಣವನ್ನು ನಾನು ತೀರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ರೋಮಾ ಹೇಳ್ತಾಳೆ. Then Baleshwar replied to her, I am new to Mumbai, but I have noticed that people are here upright, says Baleshwar, who is still looking for a job. They fear getting trapped in the courts or with the police. Baleshwar ಹೇಳ್ತಾನೆ, I am new to Mumbai, ನಾನು ಮುಂಬೈಗೆ ಹೊಸಬ, but I have noticed that people are here upright. ಆದರೆ ನಾನು ಒಂದು ಗಮನಿಸಿದ್ದೇನೆ, ಇಲ್ಲಿರ್ತಕ್ಕಂಥ ಜನ ತುಂಬ ಭಯ ಬೀಳ್ತಾರೆ. ದೇ ಆರ್ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ಪೊಲೀಸ್. ಇಲ್ಲಿರ್ತಕ್ಕಂಥ ಜನಕ್ಕೆ ಬಹಳ ಭಯ, ಏನಪ್ಪ ಅಂದರೆ ಈ ಕೋರ್ಟ್ಸಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿರೋರಿಗೆ ಹೆಲ್ಪ್ ಮಾಡಿದಾಗ ನಾವು ಕೋರ್ಟ್ಸ್ ಸುತ್ತಬೇಕಾಗುತ್ತೆ, ಅಥವಾ ಪೊಲೀಸವ್ರಿಗೆ ನಾವು ಸಿಕ್ಕಾಕೋಬಿಡ್ತೀವಿ ಅಂತಕ್ಕಂಥ ಭಯ ತುಂಬ ಇದೆ ಅಂತ ಬಲೇಶ್ವರ್ ಹೇಳ್ತಾನೆ. ಆ್ಯಂಡ್ ಫೈನಲಿ ಹೀ ಮೇಡ್ ದಿ ಸ್ಟೇಟ್ಮೆಂಟ್, ಸೊ ವೈ ಡಿಡ್ ಹೀ ಡೂ ಇಟ್, ಏಕೆ ಬಲೇಶ್ವರ್ ಇದನ್ನು ಮಾಡ್ದ? ಶಿ ನೀಡೆಡ್ ಹೆಲ್ಪ್. ಏಕೆ ಮಾಡ್ದ ಅಂದರೆ ಶಿ ನೀಡೆಡ್ ಹೆಲ್ಪ್, ಅವಳಿಗೆ ಸಹಾಯ ಬೇಕಾಗಿತ್ತು. ಆದ್ದರಿಂದ ಬಲೇಶ್ವರ ಈ ಒಂದು ರಿಸ್ಕನ್ನು ಮಾಡಿ ಅವಳಿಗೆ ಸಹಾಯ ಮಾಡಿರ್ತಾನೆ. ಫೈನಲಿ ಈ ಪುಟ್ ಇಟ್ ಸಿಂಪಲಿ, ಬಲೇಶ್ವರ್ ಒಂದು ಸೆಂಟೆನ್ಸನ್ನು ಹೇಳ್ತಾನೆ, ದಟ್ ಡೇ ಇಟ್ ವಾಸ್ ರೋಮಾ. ಆ ದಿನ ರೋಮಾ ಟ್ರ್ಯಾಕ್ ಮೇಲೆ ಬಿದ್ದಿದ್ಲು, ಆಕ್ಸಿಡೆಂಟ್ ಆಗಿತ್ತು. ಟುಮಾರೋ ಇಟ್ ಕುಡ್ ಬಿ ಯು, ನಾಳೆ ನೀವು ಅದೇ ಸ್ಥಾನದಲ್ಲಿರ್ಬೋದು, ಆರ್ ಮೀ, ನಾನು ಅದೇ ಸ್ಥಾನದಲ್ಲಿರ್ಬೋದು, ಅದೇ ಸ್ಥಳದಲ್ಲಿ ಬೈ ದ ಟ್ರ್ಯಾಕ್ಸ್, ಆ ಟ್ರ್ಯಾಕ್ಸ್ ಮೇಲೆ ಬಿದ್ದಿರ್ಬೋದು. ಬ್ಲೀಡಿಂಗ್ ಆ್ಯಂಡ್ ಅಲೋನ್, ರಕ್ತವನ್ನು ಸೋರಿಸ್ಕೊಳ್ತಾ ಏಕಾಂಗಿಯಾಗಿ, ಅಲೋನ್, ಒಂಟಿಯಾಗಿ ನಾವು ಆ ಸ್ಥಳದಲ್ಲಿ ಬಿದ್ದಿರಬಹುದು. ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹೆಲ್ಪಿಂಗ್ ನೇಚರ್ ಅಂತಕ್ಕಂಥದ್ದನ್ನು ಈ ಒಂದು ಬಲೇಶ್ವರ್ ಹೇಳ್ತಾನೆ. ಸಿ, ಫ್ರಮ್ ದಿಸ್ ಲೆಸನ್ ವಾಟ್ ವಿ ಹ್ಯಾವ್ ಟು ಲರ್ನ್ ಈಸ್, we need to help when somebody in emergency or somebody met with an accident. We should not be afraid of any police or court. We need to lend our helping hand. We have to take them to hospital. We have to help them. This is what the lesson giving message to us. Okay, my dear students, now let us see some questions what we learned so far. See, here is, oh, I could not thank him, Baleshwar thought. Who do you think he could not thank? Baleshwar ಯಾರಿಗೆ ಥ್ಯಾಂಕ್ಸ್ ಹೇಳಿಲ್ಲ? Why did Baleshwar revisited the spot where Roma had fallen? ಬಲೇಶ್ವರ್ ಮತ್ತೆ ರೋಮ ಬಿದ್ದಂತಹ ಒಂದು ಸ್ಥಳಕ್ಕೆ ಹೇಗೆ ಹೋದ? ಬಲೇಶ್ವರ್ ಗಾಟ್ ಸಮ್ ಅಶ್ಯೂರೆನ್ಸ್ ಫ್ರಮ್ ರೈಲ್ವೆ ಎಂಪ್ಲಾಯಿ. ವಾಟ್ ವಾಸ್ ದಟ್? ರೈಲ್ವೆ ಎಂಪ್ಲಾಯಿಯಿಂದ ಬಲೇಶ್ವರ್ನಿಗೆ ಒಂದು ಅಶ್ಯೂರೆನ್ಸ್ ಸಿಗುತ್ತೆ, ಅದು ಏನು? ರೋಮಾ ಸೆಡ್, ಐ ಥಿಂಕ್ ಇಟ್ಸ್ ಅಸ್ಟಾನಿಷಿಂಗ್ ಥಿಂಗ್. ವಾಟ್ ವಾಸ್ ಅಸ್ಟಾನಿಷಿಂಗ್? ರೋಮಾ ಹೇಳ್ತಾಳೆ, ಇದು ಒಂದು ರೀತಿ ಆಶ್ಚರ್ಯ. ಏನದು ಆಶ್ಚರ್ಯ? ಐ ಹೋಪ್ ಯು ನೋ ದಟ್ ಎ ಸ್ಟ್ರೇಂಜರ್ ರಿಸ್ಕ್ಡ್ ಇಸ್ ಲೈಫ್ ಫಾರ್ ರೋಮಾ ಟು ಸೇವ್ ಹರ್. Okay, my dear students, this is the completion of the lesson, and if you want to learn easily, watch the videos in Learn Easily channel. Thank you all. If you are not yet subscribed to my channel, now subscribe to my channel. Go to Learn Easily,
then go to videos and scroll down to watch more videos in my channel. Watch the videos in my channel and learn easily.